ಯಶಸ್ವಿಯಾಗಿದ್ದಾರೆ ಇರೋದು ಪ್ರತಾಪ್ ಸಿಂಹ ಅವರ ಮಾತು. ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಜಾತಿ ಗಣತಿ ಮುನ್ನೆಲೆಗೆ ಬರುತ್ತೆ. ಸಿಎಂ ಜಾತಿ ಗಣತಿ ವರದಿ ಎಂಬ ಮಂಕು ಬೂದಿಯನ್ನು ಎರಚುತ್ತಾ ಇದ್ದಾರೆ. ಜನರ ಗಮನವನ್ನ ಬೇರೆಡೆಗೆ ಸೆಳೆಯುವ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಕಾಂತರಾಜು ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಆರೋಪ, ಅಪೂರ್ಣ, ಅವಾಸ್ತವಿಕ ಅನ್ನೋದು ಬಹುತೇಕರ ಅಭಿಪ್ರಾಯ. ಜಾತಿ ಗಣತಿ ವರದಿ ಜಾರಿಗೆ ಆರ್ ಅಶೋಕ್ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಒಕ್ಕಲಿಗ ಸಮುದಾಯವನ್ನು ಪ್ರತಿಪಾದಿಸ್ತಕ್ಕಂಥವರು. ಹಾಗಾಗಿ ಅವರ ನಿಲುವೇನು ಹಾಗಾದರೆ ಅಂತೇಳಿ ಅವಾಗ ಸಾವರ್ಕರ್ ಅನ್ನ ಮುಂದಲೆಗೆ ತಂದಿದ್ದಾರೆ. ಎಲ್ಲಿದೆ ಅಂಬೇಡ್ಕರ್? ಅವರು ತಪ್ಪು ಹೇಳ್ತಾ ಇದ್ದಾರೆ. ಯಾರೋ ಅಂಬೇಡ್ಕರ್ ಏನು ಹೇಳಿದ್ದಾರೆ, ನನಗೆ ಯಾರೋ ಬಂದು ಈ ಥರ ಹೇಳಿದ್ರು ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ನಾನು ಸೋಲಿಸ್ತರು ಅಂತ ಯಾವ ಪುಸ್ತಕದಲ್ಲೂ ಬರೆದಿಲ್ಲ. ಈ ಥರ ಬಂದು ಹೇಳಿದ್ರು ಅಂತ. ಆದರೆ ಏಜೆಂಟ್ ಯಾರು? ಅಂಬೇಡ್ಕರ್ ಅವ್ರಿಗೆ ಏಜೆಂಟ್ ಯಾರು? ಅದು ಅವತ್ತಿನ ಜನಸಂಘದವರು ಅವ್ರಿಗೆ ಚುನಾವಣಾ ಏಜೆಂಟ್ ಆಗಿದೆ. ಅದರಿಂದ ಯಾವ ಸರ್ಕಾರನೂ ಮಾಡದೇ ಇರೋವಂಥ ಬೆಲೆ ಏರಿಕೆಗಳು ಬಿಟ್ಟಿಲ್ಲ. ಆ ರೀತಿ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನರನ್ನು ದರೋಡೆ ಮಾಡಿಬಿಟ್ಟಿದ್ದೀರಾ. ಇನ್ನೇನು ತೋರಿಸೋದೇನೈತೆ? ಇನ್ಯಾವುದಾನ ಇದ್ದರೆ ಗಾಳಿಗೊಂದು ಬಿಟ್ಟಿದ್ದೀರಾ, ಅದನ್ನು ತೋರಿಸ್ಬಿಡಿ. ಅದನ್ನೇ ತೋರಿಸ್ಬೋದು. ಮೋಸ್ಟ್ಲಿ ವಿಂಡ್ ನಾವು ಆರ್ತಾ ಇರೋದನ್ನು ನೋಡಿದ್ರಿ. ಈಗ ಮನೆಯಲ್ಲಿ ನೀವು ಗಾಳಿ ಕುಡಿದ್ರೆ ಅದಕ್ಕೂ ಟ್ಯಾಕ್ಸು, ನೀರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ಮನೆಯಿಂದ ಕಸಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ಮನೆ ತೆರಿಗೆ ಹಾಕಿದ್ದಾರೆ, ಪೆಟ್ರೋಲ್ ಡೀಸೆಲ್. ಇವತ್ತು ಲಾರಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ ಡೀಸೆಲ್ ಏರಿಕೆ ಬಗ್ಗೆ. ಅದರಿಂದ ಇನ್ನೇನು ತೋರಿಸೋದೇನೂ ಇಲ್ಲ. ನೆನ್ನೆನೂ ಕೂಡ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಸಾವರ್ಕರ್. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ನಾಯಕರುಗಳು ಮಾತನಾಡ್ತಿರೋದು. ಎಲ್ಲವೂ ಜಾತಿ ಗಣತಿ ವರದಿಯ ವಿಚಾರ. ಯಾರೂ ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಮನೆ ಮನೆಗೆ ಬಂದು ವೈಜ್ಞಾನಿಕವಾಗಿ ಸರ್ವೆನೇ ಮಾಡಿಲ್ಲ. ಈ ನಂಬರ್ ಎಲ್ಲಿ ಸಿಕ್ತು ಇವರಿಗೆ? AC ರೂಮಲ್ಲಿ ಕೂತ್ಕೊಂಡು ಯಾರೋ ಬರೆದಿದ್ದಾರೆ, ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಇವ್ರು ಬರೆದಿದ್ದಾರೆ. ಈ ಥರದ ಆರೋಪಗಳು ನಾವು ಹೇಳ್ತಿರೋದಲ್ಲ, ಆರೋಪಗಳು ಕೇಳಿಬರ್ತಾ ಇರ್ತಕ್ಕಂಥದ್ದು. ಹೀಗೆ ಇದೆಲ್ಲವನ್ನು ಹೇಗೆ ಎದುರಿಸ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ. SC ಸಮುದಾಯದ ಜಾತಿವಾರು ಬ್ರೇಕಪ್ ಅನ್ನು ಕೊಟ್ಟಿದ್ದಾರೆ ರಿಪೋರ್ಟಲ್ಲಿ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಆ ಜಾತಿಯ ಜನಸಂಖ್ಯೆ ಎಷ್ಟು, ಮಾದಿಗ ಸಮುದಾಯ ಎಷ್ಟು, ಲಂಬಾಣಿ ಎಷ್ಟು, ಬೋವಿ ಛಲವಾದಿ ಸಮುದಾಯದ ಸಂಖ್ಯೆ ಎಷ್ಟು, ಎಲ್ಲ ಸಣ್ಣ ಸಣ್ಣ ನಂಬರ್ಸ್. ಇವರೆಲ್ಲ ಇವ್ರಿಗೆ ಆ್ಯಕ್ಚುಲ್ ಆಗಿ ಒಳ ಮೀಸಲಾತಿ ಸಿಗಬೇಕಾಗಿರ್ತಕ್ಕಂಥದ್ದು. ಆ ಒಳ ಮೀಸಲಾತಿ ಜಾರಿಗೆ ನಾನು ಬದ್ಧ ಅಂತ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ. ಇನ್ನೊಂದು ಆಯೋಗ ರಚನೆ ಮಾಡೋದು, ಅವರು ಒಳ ಮೀಸಲಾತಿಗೆ ಬರಬೇಕಾದಂತಹ ಸಮುದಾಯದವ್ರನ್ನ ಗುರುತಿಸೋದು, ಇದೆಲ್ಲ ಬೇಕಾಗೇ ಇಲ್ಲ. ಹಾಗಾದರೆ ಈ ರಿಪೋರ್ಟಲ್ಲೇ ಇದೆ. SC ಬಲಗೈ ಎಷ್ಟು, SC ಎಡಗೈ ಎಷ್ಟು, ಎಲ್ಲವನ್ನು ಬೈಫರ್ಗೇಟ್ ಮಾಡಿ 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 ತೋರಿಸಿದ್ದಾರೆ. ಒಟ್ಟಾರೆ ಇವರು ತೋರಿಸೋದು 1,09,00,000 ಅಂತ. SC ಬಲಗೈ 19,27,709, SC ಬಲಗೈ SC ಎಡಗೈ ಅಂದರೆ ಮಾದಿಗ ಸಮುದಾಯ 18,41,482. ಇದೆಲ್ಲ ನಂಬರ್ಸು. ಈ ನಂಬರ್ ಡಸಂಟ್ ಮ್ಯಾಟರ್ ನನ್ನ ಪ್ರಕಾರ. ಲಂಬಾಣಿ 9,68,164 ಲಂಬಾಣಿ ಸಮುದಾಯದವರು. ಬೋವಿ ಸಮುದಾಯ 9,12,936. ಆದಿ ದ್ರಾವಿಡ 7,27,781 ಇವ್ರು ಕೊಟ್ಟಿರೋ ನಂಬರ್. SC ಬೇಡ ಜಂಗಮ 3,82,054 ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಛಲವಾದಿ ಸಂಖ್ಯೆ 2,70,871 ಈ ಸಮುದಾಯವನ್ನು ಪ್ರತಿನಿಧಿಸುವಂಥವರು. ಕೊರಮ 1,24,854 ಇವೆಲ್ಲ SC ಒಳಗಡೆ ಬರ್ತಕ್ಕಂಥ ಉಪಜಾತಿಗಳು. ಇನ್ನು ಬ್ರಾಹ್ಮಣ ಸಮುದಾಯ 11,85,605 ಅಂತ ತೋರಿಸಿದ್ದಾರೆ. ಅಲ್ಲೂ ವರ್ಗೀಕರಣ ಮಾಡಿದ್ದಾರೆ. ಗೌಡ ಸಾರಸ್ವತ ಬ್ರಾಹ್ಮಣರು 1,14,119 ಅಂತ ಹೇಳ್ತಾರೆ. ಬಟ್ ಅವ್ರು ಕೊಟ್ಟಿರೋ ಹೆಸರುಗಳೇ ನನಗೆ ಕನ್ಫ್ಯೂಷನ್. ಹವ್ಯಕ ಬ್ರಾಹ್ಮಣರು 85,595 ಹವ್ಯಕ ಬ್ರಾಹ್ಮಣರು. ಅಯ್ಯಂಗಾರ್ ಬ್ರಾಹ್ಮಣರು 12,070. ಮಾಧ್ವ ಬ್ರಾಹ್ಮಣರು 13,302. ಶ್ರೀವೈಷ್ಣವರು 16,286. ಇದು ಕನ್ಫ್ಯೂಷನ್. ಇದು ಸಂಕೇತಿ ಬ್ರಾಹ್ಮಣರು 1,276 ಅಂತ ಕೊಟ್ಟಿದ್ದಾರೆ. ಸ್ಥಾನಿಕ ಬ್ರಾಹ್ಮಣರು 3,820 ಅಂತ. ಆಮೇಲೆ ಇವೆಲ್ಲ ಜನರಲ್ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು.